ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ದೆಹಲಿಯಲ್ಲಿ ಚುನಾವಣೆಗೆ ಅಖಾಡ ಸಜ್ಜಾಗ್ತಾ ಇದ್ದು ಮೋದಿ ಮತಬೇಟೆಯನ್ನ ಆರಂಭಿಸಿದ್ದಾರೆ. ಇವತ್ತು 13 ಕಿಲೋಮೀಟರ್ ಉದ್ದದ ಲೋಕಲ್ ರೈಲಿಗೆ ಚಾಲನೆಯನ್ನ ನೀಡಿದ್ದಾರೆ. ದೆಹಲಿಯ ಅಶೋಕ್ ನಗರ ಮತ್ತು ಸಾಹಿಬಾಬಾದ್ ನಡುವಿನ ನಮೋ ಭಾರತ್ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಖುದ್ದು ಮೋದಿಯೇ ಸ್ಮಾರ್ಟ್ ಟಿಕೆಟ್ ಅನ್ನ ಖರೀದಿ ಮಾಡಿ ಪ್ರಯಾಣ ಬೆಳೆಸಿದ್ರು. ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿದರು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇದ್ದಂತ ಕೊಲೆ ಆರೋಪಿ ದರ್ಶನ್ ಈಗ ಬೆಂಗಳೂರಿನ ಕಡೆಗೆ ಬಂದಿದ್ದಾರೆ. ಮೈಸೂರಿಗೆ ತೆರಳೋದಕ್ಕೆ ಪಡೆದಿದ್ದಂತ 2 ವಾರಗಳ ಅನುಮತಿಯ ಅವಧಿ ಇವತ್ತಿಗೆ ಮುಕ್ತಾಯ ಆಗಿದೆ. ಹೀಗಾಗಿ ಬೆಂಗಳೂರಿಗೆ ವಾಪಸ್ಸಾಗಿರುವಂತಹ ದರ್ಶನ್ ಮತ್ತೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಮೈಸೂರಿನಲ್ಲೇ ಚಿಕಿತ್ಸೆ ಮುಂದುವರಿಸೋ ಸಾಧ್ಯತೆ ಇದ್ದು ನಾಳೆ ಮೈಸೂರಿಗೆ ತೆರಳೋದಕ್ಕೆ ಅನುಮತಿಗಾಗಿ ಕೋರ್ಟ್ ಮೊರೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಇಸ್ರೋ ಕೇವಲ ಬಾಹ್ಯಾಕಾಶ ಅಧ್ಯಯನವಷ್ಟೇ ಅಲ್ಲ, ಬಾಹ್ಯಾಕಾಶದಲ್ಲಿ ಕೃಷಿ ಅಧ್ಯಯನದ ಹೆಜ್ಜೆಯನ್ನ ಇಟ್ಟಿದೆ. ಸಸ್ಯ ಅಧ್ಯಯನಕ್ಕಾಗಿ ಕಕ್ಷೆಗೆ ಕಾಂಪ್ಯಾಕ್ಟ್ ರಿಸರ್ಚ್ ಮಾಡ್ಯೂಲ್ PSLV C60 POEM-4 ಅನ್ನ ಕಳಿಸಲಾಗಿತ್ತು. ಇದರಲ್ಲಿ ಅಲಸಂದೆ ಬೀಜಗಳು ಯಶಸ್ವಿಯಾಗಿ ಮೊಳಕೆ ಹೊಡೆದಿದೆ. ಬಾಹ್ಯಾಕಾಶದಲ್ಲಿ ಜೀವನ ಚಿಗುರುತ್ತಿದೆ ಅಂತ ಇಸ್ರೋ ಟ್ವೀಟ್ ಮಾಡಿದೆ. ಉಪಗ್ರಹ ಉಡಾವಣೆಯಾದ 4 ದಿನಗಳಲ್ಲೇ ಅಲಸಂದೆ ಬೀಜ ಮೊಳಕೆ ಹೊಡೆದಿದ್ದು ಶೀಘ್ರದಲ್ಲೇ ಹೂ ಬಿಡುವ ನಿರೀಕ್ಷೆ ಇದೆ ಅಂತಾನು ಇಸ್ರೋ ಹೇಳಿಕೆ ಕೊಟ್ಟಿದೆ.